ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಿಕ್ಕಮ್ಮ, ಏನಾಯ್ತು? ಯಾಕೆ ಬೇಜಾರಲ್ಲಿ ಇದ್ದೀರಾ? ಈ ಮನೇಲಿ ಬೇಜಾರು ಮಾಡ್ಕೊಳಕ್ಕೆ ಕಾರಣ ಒಂದ ಎರಡ? ಚಿಕ್ಕಮ್ಮ, ಅಮ್ಮ ಏನಾದ್ರು ಅಂದ್ಲ? ಮುಂಚೆ ಆಗಿದ್ರೆ ಬರೀ ಅಂತಿದ್ಲು, ಇವಾಗ ಅನ್ಕೊಂಡಿದ್ದೆಲ್ಲ ಮಾಡ್ತಾ ಇದ್ದಾಳೆ. ಈಗ ಯಾವ ಹೊಸ ಡ್ರಾಮಾ? ನಿಮ್ಮಮ್ಮ ನಾಳೆ ತಾಂಬೂಲ ಬದಲಾಯಿಸಕ್ ಹೋಗ್ತಾ ಇದ್ದಾಳಂತೆ. ಅದು ನನ್ನ ಒಪ್ಪಿಗೆ ಇಲ್ದೆ. ಮುಂಚೆ ಆಗಿದ್ರೆ ಈ ತರದ ವಿಚಾರಗಳಲ್ಲಿ ನಾನು ಒಪ್ಪಿಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ ಹಠ ಹಿಡಿತಾ ಇದ್ಲು. ಇಲ್ಲ ಅಂದ್ರೆ ನನ್ನನ್ನು ಕನ್ವಿನ್ಸ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ಲು. ಯಾವಾಗ ಆ ಅಜಿಂದಿನ ಮದ್ವೆ ವಿಷಯ ಬಂತೋ ಅವಾಗಿಂದ ನಿಮ್ಮಮ್ಮ ಚಿಕ್ಕಮ್ಮ, ನಮ್ಮಮ್ಮ ಯಾವಾಗ ತಾನೇ ಅಮ್ಮನ ತರ ನಡ್ಕೊಂಡಿದ್ದಾಳೆ? ಭಕ್ತಿ ಬಂದ್ರೆ ಮನೆಯವ್ರು ಯಾರೂ ಬೇಕಾಗಲ್ಲ. ಇದನ್ನ ಹೇಗಾದ್ರೂ ಮಾಡಿ ನಾವು ತಡಿಬೇಕು. ಅಯ್ಯೋ, ನಾಳೆನೇ ತಾಂಬೂಲ ಶಾಸ್ತ್ರ ಅಂದ್ರೆ ಹೇಗೆ ಚಿಕ್ಕಮ್ಮ ಪ್ಲಾನ್ ಮಾಡೋದು? ದಾರಿ ಏನೋ ಇದೆ ಪ್ರತೀಕ್, ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಕಷ್ಟ ಆಗ್ಬಹುದು. ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ನಾನು ಹೇಳೋದನ್ನ ಕೇಳಿ ನೀನನ್ನ ತಪ್ಪು ತಿಳ್ಕೊಬಾರ್ದು. ಇಲ್ಲ ಚಿಕ್ಕಮ್ಮ, ನೀವು ನನಗೋಸ್ಕರ ಎಷ್ಟು ರಿಸ್ಕ್ ತಗೋತೀರಾ ಅಂತ ನನಗೆ ಗೊತ್ತಿಲ್ವಾ? ಪ್ರತೀಕ್, ಭಕ್ತಿ ಈ ಮನೆಗೆ ಬರಬಾರ್ದು ಅಂದ್ರೆ ಅಗಸ್ತ್ಯ ಈ ಮನೆಯಿಂದ ಮೊದಲು ಆಚೆ ಹೋಗ್ಬೇಕು. ನೀವು ಇಷ್ಟೊತ್ತು ಹೇಳ್ತಿದ್ರಲ್ವಾ, ನನಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ ಈಗ ಹೇಳಿದ್ರಲ್ವಾ, ಇದು ಸೂಪರ್ ಐಡಿಯಾ ಚಿಕ್ಕಮ್ಮ. ಎಸ್, ಅಗಸ್ತ್ಯ ಈ ಮನೆಯಿಂದ ಹೋದ್ರೆ ಅಕ್ಕ ಈ ಮದುವೆ ಆದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನನಗೆ ಅಗಸ್ತ್ಯ ಮನೆಯಿಂದ ಆಚೆ ಹೋಗ್ಬೇಕು ಚಿಕ್ಕಮ್ಮ, ಅಷ್ಟೇ. ಆದ್ರೆ ಒಂದ್ ಸಮಸ್ಯೆ ಇದೆ ಪ್ರತೀಕ್. ಅಗಸ್ತ್ಯ ಈ ಮನೆಯಿಂದ ಆಚೆ ಹೋದ್ರೆ ಅಕ್ಕಂಗೆ ತೊಂದರೆ ಆಗತ್ತೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆ ಅಗಸ್ತ್ಯ ನಮ್ದವ್ರಿಗೆಲ್ಲ ನೋವೇ ಗತಿ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆಗ್ಲೇಬೇಕು. ಅವಳೇ ತಾನೆ ರಾಯರ್ ಮಗ ಅಗಸ್ತ್ಯ ಇಲ್ಲೇ ಇರ್ಬೇಕು ಅಂತ ಬಯಸಿ ಇಟ್ಕೊಂಡಿತ್ತು. ಅನ್ಭವಿಸ್ಲಿ ಬಿಡಿ. ಆದ್ರೂ ಪ್ರತೀಕ್, ನಿಮ್ಮ ನೆಗ್ಲೆಕ್ಟ್ ಮಾಡೋ ಅಮ್ಮನ ಬಗ್ಗೆ ನೀವ್ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ನಿಮ್ ಒಳ್ಳೆತನ ಅವ್ರಿಗೆ ಬೇಕಾಗಿಲ್ಲ ಅಂದ್ಮೇಲೆ ನಿಮ್ಗೂ ಬೇಡ ಬಿಡಿ. ಚಿಕ್ಕಮ್ಮ, ಆ ಅಗಸ್ತ್ಯ ಮನೆಯಿಂದ ಆಚೆ ಹೋಗ್ತಾನೆ ಅಂದ್ರೆ ನಾನು ಸಫರ್ ಆಗಕ್ ರೆಡಿ. ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ಏನಾದ್ರೂ ಮಾಡಿ. ಅಗಸ್ತ್ಯ ಮನೆ ಬಿಟ್ಟು ಆಚೆ ಹೋಗ್ಬೇಕು, ಪ್ಲೀಸ್ ಚಿಕ್ಕಮ್ಮ. ಅರ್ಥ ಮಾಡ್ಕೋತೀಯ ಅಂತ ಸುಮ್ಮನೆ ಇದ್ರೆ ಮಾತಿಗೆ ಮಾತು ಬೆಳೆಸ್ತಾನೆ ಇದೆಯಾ? ಅಯ್ಯೋ ನಿನ್ನ, ಲೈ ನೀನೇ ಅವನು ಅದನ್ನೆಲ್ಲ ಹೇಳೋದಕ್ಕೆ? ಅದು ನಾ ಆಮೇಲೆ ಹೇಳ್ತೀನಿ. ಬೇಡ, ನನ್ನ ಮಾತು ಕೇಳು. ಆದಿತ್ಯ, ನೀನು ಹಂಗೆ ಹೊಡೆದ್ರೆ ಒಂದು ಸತ್ತೋಗ್ತಾನೆ ಕಣೋ. ಬಾ ನೀನು ಸುಮ್ಮನೆ ನಿಂತ್ಕೊಳ್ಳೋ ಸುಮ್ಮನೆ. ಅಲ್ಲ, ನೀವ್ಯಾಕೆ ಬಿಡಿಸಿದ್ರಿ? ಸುಮ್ಮನಿರಕ್ಕಾಗಲ್ವ ನಿನಗೆ? ಸುಮ್ಮನಿರು. ಇಂಥವ್ರಿಗೆ ಸಪೋರ್ಟ್ ಮಾಡಬಾರ್ದು ನೀವು. ನನ್ನ ಮಕ್ಕಳು ಎಷ್ಟು ಧೈರ್ಯ ಇದ್ರೆ ಬನಶಂಕರಮ್ಮಂಗೆ ಸವಾಲಾಗ್ತೀಯಾ? ನೀನ್ ಯಾರು ಅಂತ ನನ್ನ ಅಮ್ಮನ್ಗೆ ಧ್ವನಿ ಇಳಿಸಿ ಮಾತಾಡ್ತೀಯಾ?
ಮಾಡ್ತಿದ್ಯಾ ಆ? ಇವತ್ ನನ್ನ ಹುಡ್ಗೋ ಹೆಂಡ್ತಿಗೆ ಮತ್ತೆ ಜೀವನದಲ್ಲಿ ಎದ್ದೊಳೆಬಾರ್ದು. ಬರ್ತಾ ನನ್ ಮಾತು ಕೇಳ ಬರ್ತಾ ನೀನೇ ತಾನೇ ನನ್ನ ಕಿಡ್ನಾಪ್ ಮಾಡಿದ್ದು. ನೀನ್ ಕಿಡ್ನಾಪ್ ಮಾಡ್ಬಿಟ್ಟು ನಾನ್ ನಿನ್ ಹತ್ರ ಬಂದೆ ಅಂತ ಸುಳ್ಳು ಹೇಳ್ತೀಯಾ? ಸುಳ್ಳು ಹೇಳ್ತೀಯಾ? ಹೇಳ್ತೀಯಾ? ಹೇಳ್ತೀಯಾ ಸುಳ್ಳು? ಹೇಳ್ತೀಯಾ? ಹಾಕೋ. ಹೇಳೋ, ಯಾರ್ ನನ್ನ ಕಿಡ್ನಾಪ್ ಮಾಡಿದ್ದು? ಹೇಳೋ. ಅವ್ನು ಹಂಗೆಲ್ಲ ಬಾಯ್ ಬಿಡೋನಲ್ಲ. ಇನ್ನೆರಡು ಡೇಟ್ ಜೋರಾಗಿ ಹಾಕೋ. ಬಾಯ್ ಬಿಡು. ಮತ್ತೆ ಬೇಡ. ಬಿಡು ಬಾಯ್ನ. ಬಿಡು. ನಾನೇ ನಿನ್ನನ್ನು ಕಿಡ್ನಾಪ್ ಮಾಡಿದ್ದು. ಇನ್ನು ಮುಂದೆ ಏನಾದ್ರೂ ಹೀಗ್ ಮಾಡಿದ್ರೆ ಈ ಊರಲ್ಲಿ ಇರ್ತಾನ ಅವನು. ಭಕ್ತಿ, ಆ ನನ್ನ ಮಗಂಗೆ ಬುದ್ಧಿ ಬರೋದಂಗ ಬಿಡ್ಬೇಡ. ಚಚ್ಚು. ಚಿನ್ಕುರುಳಿ ಚಟ್ಪಟ್ ಅಂದ್ರೆ ಹಿಂಗೆ ಸೌಂಡ್ ಆಗೋದು. ಏ ಆದಿತ್ಯ, ಇಲ್ಲ 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 ಇಲ್ಲ, ಇದನ್ನ ನಂಬಲ್ಲ. ಇವಾಗ ನೀವು ನಂಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದ್ಸರಿ ಸುಳ್ಳು ಹೇಳ್ತೀಯಾ? ಇವತ್ ನಿನ್ನ ಬಿಡಲ್ಲ ಕಣೋ. ಪುಟ್ಟಿ ಸಾಲ್ದು ಹಾಗಂತ್ಯ ರಾಜಿ? ಮತ್ತೆ ಈ ಅಯೋಗ್ಯ ಮಾಡಿದ ಕೆಲ್ಸಕ್ಕೆ ಅಕ್ಕನ್ಗೆ ಲೋ ಬಿಪಿ ಆಗೋಗಿತ್ತು. ನಾವೆಲ್ಲ ಟೆನ್ಷನ್ ಅಲ್ಲಿ ಎಷ್ಟು ಒದ್ದಾಡಿದೀವಿ ಗೊತ್ತಾ ಪುಟ್ಟಿ? ಗೊತ್ತಾಯ್ತು ಬಿಡು. ಇವಾಗ ಇವ್ನ್ ಪ್ರಜ್ಞೆ ಕಳ್ಕೊಳ್ಳೋ ತನಕ ನಾನ್ ಬಿಡೋದಿಲ್ಲ. ಮಾಡ್ತೀಯಾ? ಇನ್ನೊಂದ್ಸರಿ ಈ ರೀತಿ ಮಾಡ್ತೀಯಾ? ಮಾಡ್ತೀನೋ? ಬಿಡೋದಿಲ್ಲ ಕಣೋ ನಿನ್ನ. ಇನ್ನೊಂದ್ಸತಿ ನಮ್ಮ ಮನೆ ಕಡೆ ತಿರುಗಿ ನೋಡ್ಬಾರ್ದು. ಮಾಡ್ತೀನೋ? ತಗೋ. ಭಕ್ತಿ ಸಾಕ್ ನಿಲ್ಸು. ಬಾಯಿಲಿ ಅಮ್ಮೋರೆ, ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಮ್ಮೋರೆ, ಸರಿಯಾಗಿ ಹೇಳಿದ್ರಿ ಅಮ್ಮೋರೆ. ನಿನ್ನ ನೋಡ್ತಿದ್ರೆ ಕಿಡ್ನಾಪ್ ಮಾಡೋಷ್ಟು ಧೈರ್ಯ ನಿನ್ಗಿಲ್ಲ ಅಂತ ಅನ್ಸತ್ತೆ. ಮೃತ್ಯುಂಜಯ, ನಿಜ ಹೇಳು, ನಿನ್ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ? ಹೀಗ್ ಮಾಡು ಅಂತ ನಿನ್ಗೆ ಯಾರಾದ್ರೂ ಹೇಳ್ಕೊಟ್ರಾ? ಮೃತ್ಯುಂಜಯ, ಈಗ ನೀನ್ ಹೇಳಿದ್ರೆ ನಿನಗೆ ಒಳ್ಳೇದು. ನಿನ್ನೆ ಕೇಳ್ತಾ ಇರೋದು,